ಸರ್ಕಾರಿ ಖಾಲಿ ಹುದ್ದೆಗಳ ನೇಮಕಾತಿಗೆ ಒತ್ತಡ ಹೆಚ್ಚಾಗಿದೆ. 43 ಇಲಾಖೆಗಳಲ್ಲಿ ಒಟ್ಟು 2.84 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಉಳಿಕೊಂಡಿದೆ. ನಿಗಮ ಮಂಡಳಿ ಸೇರಿದಂತೆ 4 ಲಕ್ಷದಷ್ಟು ಖಾಲಿ ಹುದ್ದೆಗಳಿದೆ. ಖಾಲಿ ಹುದ್ದೆ ಭರ್ತಿಗಾಗಿ ಸರ್ಕಾರಕ್ಕೆ ಸಾಲು ಸವಾಲುಗಳು ಎದುರಾಗಿದೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ನೀಡೋದಕ್ಕೆ ಸಿಗದ ಸ್ಪಷ್ಟತೆ. ಒಳ ಮೀಸಲಾತಿ ಮಸೂದೆ ಪಾಸ್ ಮಾಡಿ ಕಳಿಸಿದ್ರೂ ಒಪ್ಪಿಗೆ ಮಾತ್ರ ಸಿಗ್ತಾ ಇಲ್ಲ. ರಾಜ್ಯಪಾಲರಿಂದ ಇನ್ನೂ ಕೂಡ ಒಪ್ಪಿಗೆ ಸಿಕ್ಕಿಲ್ಲ. ರಾಜ್ಯದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿಯನ್ನ ಕೂಡಲೇ ಮಾಡಬೇಕು ಅಂತ ವಿದ್ಯಾರ್ಥಿ ಸಂಘಟನೆಗಳಿಗಾಗಲೇ ಪ್ರತಿಭಟನೆಯನ್ನ ಮಾಡಿದ್ವು. ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿವೆ. 1 ವಾರಗಳ ಕಾಲ ಗಡುವನ್ನು ಕೊಟ್ಟಿದ್ವು. ಈ ಅವಧಿಯೊಳಗಡೆ ನಮಗೊಂದು ಕ್ಲಾರಿಟಿ ಸಿಗಬೇಕು, ತಕ್ಷಣವೇ ಖಾಲಿ ಉಳ್ಕೊಂಡಿರುವಂತಹ ನೇಮಕಾತಿಗಳನ್ನು ಭರ್ತಿ ಮಾಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬರೋಬ್ಬರಿ 43 ಇಲಾಖೆಗಳಲ್ಲಿ 2.84 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳಿದೆ. ಇನ್ನು ನಿಗಮ ಮಂಡಳಿಗಳನ್ನು ಸೇರಿಸಿಕೊಂಡ್ರೆ 4 ಲಕ್ಷದಷ್ಟು ಖಾಲಿ ಹುದ್ದೆಗಳಿದೆ. ಸರ್ಕಾರ ಭರವಸೆಗಳನ್ನು ಕೊಟ್ಟಿದ್ದು, ಆ ಭರವಸೆಗಳನ್ನು ಪೂರೈಕೆ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋ ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ಒಂದು ಕಡೆ ರಾಜ್ಯಪಾಲರ ಒಪ್ಪಿಗೆಯನ್ನು ಇನ್ನೂ ಕೂಡ ಸೂಚಿಸಿಲ್ಲ. ಈಗ ಒಳ ಮೀಸಲಾತಿ ಮಸೂದೆ ಪಾಸ್ ಮಾಡಿ ಕಳಿಸಿದ್ರು, ಒಪ್ಪಿಗೆ ಸಿಗದೇ ಇರೋದ್ರಿಂದಾಗಿ ಸರ್ಕಾರಕ್ಕೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಒಂದು ಕಡೆ ವಿದ್ಯಾರ್ಥಿಗಳು 1 ವಾರಗಳ ಕಾಲ ಗಡುವನ್ನು ಕೊಟ್ಟಿದ್ದಾರೆ. ತಕ್ಷಣವೇ ಭರ್ತಿ ಮಾಡಬೇಕು, ಇಲ್ಲರ ಒಂದು ಕ್ಲಾರಿಟಿಯನ್ನು ಕೊಡಬೇಕು, ಇಲ್ಲರ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ಶಕುಂತಲಾ, ರಾಜ್ಯದಲ್ಲಿ ಖಾಲಿ ಇರತಕ್ಕಂತಹ ಸರ್ಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು, ಯುವಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದು ಹೋರಾಟ ಉಗ್ರ ರೂಪಕ್ಕೆ ಹೋಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡಿದೆ. ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಅಂದರೆ ಈ ವರ್ಷದ ಬಜೆಟ್ನಲ್ಲಿ ಸುಮಾರು 50ರಿಂದ 60 ಸಾವಿರ ಖಾಲಿ ಹುದ್ದೆಗಳನ್ನು ನೇಮಕಾತಿ ಮಾಡುವ ವಿಚಾರವಾಗಿ ಘೋಷಣೆ ಮಾಡುವಂತಹ ಎಲ್ಲ ಚರ್ಚೆಗಳು ಇವತ್ತಿನ ಕ್ಯಾಬಿನೆಟ್ನಲ್ಲಿ ಆಗಲಿವೆ. ಕಳೆದ 3 ವರ್ಷಗಳಿಂದ ಯಾವುದೇ ರೀತಿಯಾದಂಥ ನೇಮಕಾತಿ ಆಗಿಲ್ಲ. ಕೊರೋನಾದಿಂದಲೂ ಕೂಡ ನೇಮಕಾತಿ ಆಗಿಲ್ಲ. ಅದರ ಮಧ್ಯೆ PSI ನೇಮಕಾತಿ ಆದರೂ ಕೂಡ ಅದು ಹಗರಣದಿಂದ ಅದು ನಿಂತು ಹೋಯಿತು. ಇದರಿಂದ ವಿದ್ಯಾರ್ಥಿಗಳು, ಯುವಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಯುವಕರು 5-10 ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆಗಾಗಿ ಅವರು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ವಯೋಮಿತಿ ಕೂಡ ಮೀರಿರುವಂತಹದ್ದು. ಹೀಗಾಗಿ ಸರ್ಕಾರ ಅವನ್ನೆಲ್ಲವನ್ನು ಕೂಡ ಪರಿಗಣಿಸಿ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ರು ಕೂಡ, ಆದರೆ ನೇಮಕಾತಿ ಮಾಡುವ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಸರ್ಕಾರದ ಮುಂದೆ ಸಾಲು ಸವಾಲುಗಳಿದ್ದಾವೆ. ಒಂದು ಕಡೆ ನೇಮಕಾತಿಯನ್ನ ಮಾಡಬೇಕು ಅಂತಂದ್ರೆ ಒಳ ಮೀಸಲಾತಿಯ ಬಗ್ಗೆ ಒಂದು ಸ್ಪಷ್ಟತೆ ಸಿಗಬೇಕಾಗಿದೆ. ಒಳ ಮೀಸಲಾತಿ ಮಸೂದೆಯನ್ನ ಅಂಗೀಕರಿಸಿ ವಿಧಾನಸಭೆಯಲ್ಲಿ ಅದನ್ನ ರಾಜ್ಯಪಾಲರಿಗೆ ಕಳಿಸಿದ್ರು ಕೂಡ ರಾಜ್ಯಪಾಲರಿಂದ ಅಂತಿಮ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಅದನ್ನ ವಾಪಸ್ ಕಳಿಸಿದ್ದಾರೆ. ಕೆಲವೊಂದಿಷ್ಟು ಸ್ಪಷ್ಟನೆ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರವನ್ನ ರಾಜ್ಯಪಾಲರು ಕೋರಿದ್ದಾರೆ. ಒಳ ಮೀಸಲಾತಿಯ ಬಗ್ಗೆ ಅಂತಿಮ ಸ್ಪಷ್ಟತೆ ಸಿಗದೆ ಹೊರತು ನೇಮಕಾತಿ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದೆ. ಇನ್ನು ಬಹುಮುಖ್ಯವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿಯನ್ನ ಮಾಡಬೇಕು. 50-60 ಸಾವಿರ ಖಾಲಿ ಹುದ್ದೆಗಳನ್ನು ನೇಮಕ ಮಾಡಬೇಕು ಅಂತ ಸರ್ಕಾರ ಅಂದ್ಕೊಂಡ್ರೂ ಕೂಡ, ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟರೂ ಕೂಡ ಗ್ಯಾರಂಟಿಯ ಹೊಡೆತ ಈ ಒಂದು ಹುದ್ದೆಗಳನ್ನ ನೇಮಕ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥ, ಅಂದರೆ ಆರ್ಥಿಕ ಹೊಡೆತ ಜಾಸ್ತಿ ಆಗ್ತಿದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋದ್ರಿಂದ ಈ ಒಂದು 50-60 ಸಾವಿರ ಖಾಲಿ ಹುದ್ದೆಗಳನ್ನ ನೇಮಕಾತಿ ಮಾಡಿ ಅವರಿಗೆ ಸ್ಯಾಲ್ರಿ ಕೊಡೋದಿದೆಯಲ್ಲ, ಇದು ಕೂಡ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಬರ್ಡನ್ ಆಗುತ್ತೆ ಅನ್ನುವಂತಹದ್ದು. ಇದರ ಜೊತೆಗೆ ಇನ್ನೂ ಅನೇಕ ವಿಚಾರಗಳಿರುವಂತಹದ್ದು. ವಯೋಮಿತಿ ಸಡಿಲಿಕೆ ವಿಚಾರವಾಗಿ ಕೂಡ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡಿದ್ರು. ವಯೋಮಿತಿಯನ್ನೀಗ ಸಡಿಲಿಕೆಯನ್ನ ಮಾಡಿರುವಂತಹದ್ದು. ಈಗ ಸರ್ಕಾರದ ಮುಂದಿರುವಂತಹದ್ದು 50ರಿಂದ 60 ಸಾವಿರ ಹುದ್ದೆಗಳ ನೇಮಕಾತಿಯನ್ನು ಮಾಡುವಂತಹದ್ದು. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಕಡೆ ಗ್ಯಾರಂಟಿಗಳಿಂದ ಹಣ ಏನು ಗ್ಯಾರಂಟಿಗಳಿಗೆ ಹೋಗ್ತಿರೋದ್ರಿಂದ ನೇಮಕಾತಿ ಮಾಡಿಕೊಳ್ಳುವಂಥ ವಿಚಾರಕ್ಕೆ ಸರ್ಕಾರದಲ್ಲಿ ಇದುವರೆಗೂ ಯಾವುದೇ ರೀತಿಯಂಥ ಸ್ಪಷ್ಟತೆ ಸಿಕ್ಕಿರಲಿಲ್ಲ. ಇವತ್ತು ಆ ಕ್ಯಾಬಿನೆಟ್ನಲ್ಲಿ ಒಂದು ಸ್ಪಷ್ಟತೆ ಸಿಗುವಂಥ ಸಾಧ್ಯತೆ ಇದೆ. ಇನ್ನೂ ಮುಖ್ಯವಾಗಿ ಒಂದು ವೇಳೆ ಒಳ ಮೀಸಲಾತಿ ಒಂದು ಸ್ಪಷ್ಟತೆ ಸಿಗದೇ ಇದ್ರೂ ಕೂಡ ಹೇಗಾದ್ರೂ ನೇಮಕಾತಿ ಮಾಡ್ಕೊಳ್ಬಹುದು, ಯಾವ್ಯಾವ ಸಾಧ್ಯತೆಗಳಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಶಕುಂತಲಾ, ಧನ್ಯವಾದ ಹರೀಶ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಒಳ ಮೀಸಲಾತಿಯಿಂದ ನೇಮಕಾತಿ ವಿಳಂಬ ಆಗಿದೆ, ಅದನ್ನ ಸರಿಪಡಿಸೋದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಗೃಹ ಇಲಾಖೆಯಲ್ಲಿ ಬರೋಬ್ಬರಿ 17 ಸಾವಿರ ಹುದ್ದೆಗಳು ಖಾಲಿ ಇದೆ. ನೇಮಕಾತಿ ಆದೇಶ ಮಾಡೋದಕ್ಕೆ ನಮಗೆ ಅನುಮತಿ ಸಿಕ್ಕಿದೆ ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ.
ಭಾಳ ಗಂಭೀರವಾದಂಥ ವಿಚಾರ. ಯಾಕೆಂದರೆ ಯುವಕರು ನಮಗೆ ನೌಕರಿ ಸಿಕ್ಕಲಿಲ್ಲ ಅನ್ನೋದು ಭಾಳ ಗಂಭೀರವಾದಂಥ ವಿಚಾರ. ಒಂದು ಕಡೆ ಅವರನ್ನು ಹೆಚ್ಚು ವಿದ್ಯಾವಂತರಾಗಬೇಕು, ಯೂನಿವರ್ಸಿಟಿಗಳಲ್ಲಿ ವ್ಯಾಸಂಗ ಮಾಡಬೇಕು, PhD ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೀವಿ. ಆದರೆ ಅವರಿಗೆ ನೌಕರಿ ಸಿಕ್ಕಿದಾಗ ಸ್ವಾಭಾವಿಕವಾಗಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಯಾಕೆಂದರೆ ಈಗ ಇಂಟರ್ನಲ್ ರಿಸರ್ವೇಷನ್ನಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ರೆಕ್ರೂಟ್ಮೆಂಟ್ ಪ್ರೋಸೆಸ್ಸು ನಿಧಾನ ಆಗಿದೆ. ಅದನ್ನು ಸರಿಪಡಿಸ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಚರ್ಚೆ ಮಾಡ್ತೀವಿ. ಸರ್, BJP ಅಧಿಕಾರಾವಧಿಯಲ್ಲಿದ್ದಾಗ 2 ಲಕ್ಷಕ್ಕಿಂತ ಜಾಬ್ಗಳನ್ನು ಹಾಗೆ ವೇಕೆಂಟ್ ಬಿಟ್ಟು ಹೋಗಿದ್ರು ಅನ್ನೋ ಆರೋಪ ಕೂಡ ಇದೆ. ಅದು ಮತ್ತೆ ಕಂಟಿನ್ಯೂ ಆಗ್ತಿದೆಯಾ ನಿಮ್ಮ ಅವಧಿನಲ್ಲಿ? ಅಲ್ಲ, ನಾವು ಏನು ಅದರಲ್ಲೇನು ಮುಚ್ಚುಮರೆ ಇಲ್ಲಲ್ಲ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿಲ್ವಾ? ನಾವು ಹೇಳಿದ್ದೀವಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ, ಅದನ್ನು ಹಂತ ಹಂತವಾಗಿ ತುಂಬುತ್ತೇವೆ ಅಂತ ನಾವು ಹೇಳಿದ್ವಿ. ಅದನ್ನು ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಭಾಳಷ್ಟು ಜನನ ರಿಕ್ರೂಟ್ಮೆಂಟ್ ಮಾಡಿಬೇಕು 2.5 ವರ್ಷದಲ್ಲಿ. ಆದರೆ ಈ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ನು ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಥಗಿತ ಆಗಿತ್ತು. ಅದನ್ನು ಮುಂದುವರಿಸ್ತಾರೆ. ಈಗ ನಮ್ಮ ಇಲಾಖೆನಲ್ಲೇ ನಾನು ಹೇಳಿದೆ ನಿನ್ನೆ ದಿವಸ 17,000 ಹುದ್ದೆ ಖಾಲಿ ಇದೆಯಪ್ಪ ನಮ್ಮಲ್ಲಿ. ಈಗಾಗಲೇ ನಮಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ನೋಟಿಫಿಕೇಷನ್ ಮಾಡೋದಕ್ಕೆ. ಅದನ್ನು ನೋಡ್ಕೊಂಡು ಮಾಡ್ತೀವಿ.